Hello, my dear friends and my dear students. Welcome to our YouTube channel Civil with Sudhir. ಸೊ ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇದೆ. ಸೊ ತುಂಬ ದಿವಸದಿಂದ ಎಲ್ಲ ಸ್ಟೂಡೆಂಟು AE ಯಾವ್ಯಾವುದು ನೋಟಿಫಿಕೇಶನ್ ಈಗ ಬರೋದಿದೆ, ಒಳ ಮೀಸಲಾತಿ ಆದಮೇಲೆ ಯಾವ್ದು ಬರೋದಿದೆ, ಮತ್ತು ನಾವು ಯಾವುದಕ್ಕೆ ಪ್ರಿಪೇರ್ ಆಗಬೇಕು ಆಯಿತಾ, ಮತ್ತು ಎಷ್ಟು ಬರುತ್ತೆ, ಎಷ್ಟು ಬರುತ್ತೆ, ಎಷ್ಟು ಬರುತ್ತೆ, ಫಸ್ಟ್ ಯಾವ್ದು ಬರುತ್ತೆ, ಲಾಸ್ಟ್ ಯಾವ್ದು ಬರುತ್ತೆ, ಆಮೇಲೆ ಇವೆಲ್ಲ ಕನ್ಫ್ಯೂಷನ್ಸ್ ತುಂಬ ಎಲ್ಲ ಸಂಡೇ ಲೈವ್ ಡೌಟ್ ಸೆಷನಲ್ಲೂ ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಪದೇ ಪದೇ ಕೇಳ್ತಾ ಇದ್ದಾರೆ ಆಯಿತಾ. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಅದು 4-5 ಮಂತ್ಸ್ ಬ್ಯಾಕ್ ಇತ್ತು. ಬಟ್ ಆದರೂ ಅಪ್ಡೇಟೆಡ್ ಒಂದು ವಿಡಿಯೋ ಮಾಡಿ ಇನ್ನೊಂದು ಸಲ ಅಂತ ಹೇಳಿದರು. ಸೊ ಆನ್ ಯುವರ್ ರಿಕ್ವೆಸ್ಟ್, ಆನ್ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಏನಂತಂದರೆ ಮತ್ತೊಂದು ಸಲ ಏನಂತಂದರೆ ನಾನು ಮಾಡ್ತಾ ಇದ್ದೀನಿ, ಒಂದೆರಡು ಹೊಸ ನೋಟಿಫಿಕೇಶನ್ಸ್ ಏನು ಬಂದಿದೆ ಅದನ್ನು ಆ್ಯಡ್ ಮಾಡಿದ್ದೀನಿ, ರೈಟ್. ಸೊ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಒಳ್ಳೆ ವಿಡಿಯೋಸು ನಿಮಗೋಸ್ಕರ ನಾವು ತೊಗೊಂಡು ಬರ್ತಾ ಇರ್ತೀವಿ. ಓನ್ಲಿ ಇನ್ ಕರ್ನಾಟಕ ಸಿವಿಲ್ ಇಂಜಿನಿಯರ್ಸ್ ಏನಂತಂದರೆ, ಅಥವಾ ಮೆಕ್ಯಾನಿಕಲ್ ಇರಲಿ, ಎಲೆಕ್ಟ್ರಿಕಲ್ ಇರಲಿ, ಯಾವುದೇ ಒಂದು ಜಾಬ್ ನೋಟಿಫಿಕೇಶನ್ ಬಂದರೂ ನಾವು ವಿಡಿಯೋ ಮಾಡ್ತೀನಿ, ನಿಮ್ಗೆಲ್ಲರಿಗೂ ಗೊತ್ತಿದೆ, ರೈಟ್. ಸೊ ಅದಕ್ಕೋಸ್ಕರ ಟೆಕ್ನಿಕಲಿ ಪ್ಯೂರ್ ನಮ್ಮ ಚಾನಲ್ ಅದಕ್ಕೆ ಡೆಡಿಕೇಟೆಡ್ ಇದೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇದು ಒಂದು ಎಷ್ಟು ಪೋಸ್ಟ್ ಇದೆ ಏನಿಲ್ಲ, ಎಷ್ಟು ಬರುತ್ತೆ, ಎಷ್ಟಿದೆ, ಎಷ್ಟು ಬರೋದಿದೆ, ಮತ್ತು ನಮ್ಮ ಕರ್ನಾಟಕದಲ್ಲಿ ಶೀಘ್ರದಲ್ಲಿ ಬರೋದು ಎಷ್ಟು ಇದೆ. ನಂಬರ್ ಆಫ್ ಪೋಸ್ಟ್ 500+ ಇದೆ, ಜಾಸ್ತಿನೂ ಆಗ್ಬೋದು ಇನ್ನು ಆಯಿತಾ, ಕಮ್ಮಿನೂ ಆಗ್ಬೋದು. ಬಟ್ ನಾನು ಈಗ ಎಲ್ಲ ಮಾಡಿರೋ ಪ್ರಕಾರ ಇದು ಒಂದು 500+ ಆಗುತ್ತೆ, 100% ಆಗುತ್ತೆ, ರೈಟ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ಇಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ನಾನು ಒಂದೊಂದಾಗಿ ಹೇಳ್ಕೊಡ್ತೀನಿ ಸೊ ದ್ಯಾಟ್ ನಿಮಗೆ ಅರ್ಥ ಆಗಲಿ. ಫಸ್ಟು ಬಂದುಬಿಟ್ಟು ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, RDPR AE ಅಂತ ಇದೆ, ರೈಟ್. RDPR AE ಇದು 2021ರಿಂದ ಏನಂತಂದರೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ತುಂಬ ಇಂಪಾರ್ಟೆಂಟ್ ಇದೆ. ಮತ್ತು 2022ರಿಂದ ಅದು ನಡೆದಿದೆ ಪ್ರಪೋಸಲ್ ಡೇಟ್ ಅದರದ್ದು, ಆಯಿತಾ. HKಯಲ್ಲಿ 21, RPCಯಲ್ಲಿ 167 ಒಂದು AEದು ದೊಡ್ಡ ರಿಕ್ರೂಟ್ಮೆಂಟ್ ಬರೋದಿದೆ, ಆಯಿತಾ. ಬಟ್ ಇದಕ್ಕಿಂತ ಜಾಸ್ತಿನೇ ಆಗುತ್ತೆ, ಕಮ್ಮಿ ಇಲ್ಲ. ಇದು 2022ಕ್ಕಿರೋ ಅಪ್ಡೇಟು, ಅಪ್ರೂವಲ್ ಆಗಿರೋದು. ಬಟ್ ಈಗ ಇದು KPSC ಥರ ಬರೋ ಚಾನ್ಸಸ್ 100% ಇದೆ. ಇನ್ನೊಂದು ಏನು ಗೊತ್ತಾ, ಈ RDPR ಅಲ್ಲಿ ಆಯಿತಾ, ಈಗ ನಂಬರ್ ಆಫ್ ಪೋಸ್ಟ್ನ 100% ಇನ್ಕ್ರೀಸ್ ಮಾಡ್ತಾರೆ. ಯಾಕೆಂದರೆ ಅವ್ರ ಹತ್ರ ತುಂಬ ಕಮ್ಮಿ ಇದ್ದಾರೆ. ಅದಕ್ಕೆ ಇದು ಫಸ್ಟು ರೆಫರೆನ್ಸ್, ಅಂದರೆ ಇದು ಇಂಪಾರ್ಟೆನ್ಸ್ ಕೊಟ್ಟರೆ ಇದು ಫಸ್ಟ್ ನೋಟಿಫಿಕೇಶನ್ ಇದೇ ಬರುತ್ತೆ, ಗೊತ್ತಾಯ್ತಾ. ಸೊ ನೆನ್ಪಿಟ್ಕೊಳ್ಳಿ. ಟೌನ್ ಪ್ಲಾನರ್ ಅಂತ ಇದೆ, ಆಯಿತಾ. ಟೌನ್ ಪ್ಲಾನರಲ್ಲಿ 13 RPC ಅಂದರೆ ನಾನ್ ಹೈದರಾಬಾದ್ ಕರ್ನಾಟಕ. ಹೈದರಾಬಾದ್ ಕರ್ನಾಟಕಕ್ಕೆ 3 ಪೋಸ್ಟ್ ಇದೆ. ಇದು ಯಾವಾಗ ಬಂದಿದೆ ಅಂತಂದರೆ 12/11/2024 KPSC ಥ್ರೂ ಇದು ಏನಂತಾರೆ ಎಕ್ಸಾಮ್ ಆಗುತ್ತೆ. ಯಾವುದು ಟೌನ್ ಪ್ಲಾನರ್. ಆಲ್ರೆಡಿ ಒಂದ್ಸಲ ಟೌನ್ ಪ್ಲಾನರ್ ಆಗಿದೆ 2022ರಲ್ಲಿ. ಬಟ್ ಆಲ್ರೆಡಿ ಇನ್ನೊಂದ್ಸಲ ಮತ್ತೆ ನೋಟಿಫಿಕೇಶನ್ ಬರೋ ಚಾನ್ಸಸ್ 100% ಇದೆ. ಈಗ ಫಸ್ಟ್ ಯಾವುದು ಬರ್ಬೋದು ಅಂತ ನಾನು ಹೇಳಿದ್ಮೇಲೆ, RDPR ಇನ್ ಕೇಸ್ ಬರಲಿಲ್ಲ ಅಂತಂದ್ರು ಡೇಟ್ ಪ್ರಕಾರ ನಾನು ಹೇಳ್ತೀನಿ. ಇದು ಹೌಸಿಂಗ್ ಬೋರ್ಡ್ ಒಂದು, ಆಯಿತಾ, ಹೌಸಿಂಗ್ ಬೋರ್ಡ್ ಒಂದು, ಆಮೇಲೆ ಈ ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್, ಇವೆರಡರಲ್ಲಿ ಯಾವುದಾದ್ರೂ ಒಂದು 100% ಬಂದೇ ಬರುತ್ತೆ, ಆಯಿತಾ. ಯಾಕೆ ಅಂತಂದರೆ ನೋಡಿದ್ರೆ ಗೊತ್ತಾಗ್ತದೆ, ಇದು ಪ್ರಪೋಸಲ್ ಡೇಟ್ ಪ್ರಕಾರ ಅಂತೂ ಹಳೆದಿದೆ ತುಂಬ, ಅದು ಬರಬೇಕು. ನೆಕ್ಸ್ಟ್ ನೋಡೋಣ, ಹೌಸಿಂಗ್ ಬೋರ್ಡ್ AE, ಆಯಿತಾ. ಹೌಸಿಂಗ್ ಬೋರ್ಡ್ AE HKL 1 ಪೋಸ್ಟ್ ಇದೆ, RPCಯಲ್ಲಿ 6 ಪೋಸ್ಟ್ ಇದೆ. ತುಂಬ ಕಮ್ಮಿ ಪೋಸ್ಟ್ ಇದೆ, ಆದರೂ ಪರವಾಗಿಲ್ಲ, ಏನೂ ಇರಲಿಲ್ಲ ಅಂತ ಇದಾದ್ರೂ ಇದೆ ಅಂತ ಹೇಳ್ಕೊಳ್ಳೋಕೆ ಇದೊಂದಿದೆ ಅಷ್ಟೇ, ಆಯಿತಾ. 6 ಪೋಸ್ಟ್ಗೆ ಮತ್ತು HKL 1 ಪೋಸ್ಟ್ಗೆ ಏನಾದರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಇದು 8/10/2024ಕ್ಕೆ ಪ್ರಪೋಸಲ್ ಬಂದಿದೆ KPSC. ಅಂದರೆ ಇದು ಆಲ್ರೆಡಿ ಎಲ್ಲ ಆಗಿದೆ, ಇದ್ರದ್ದು ಸ್ಯಾಂಕ್ಷನ್ ಆಗಿದೆ, ಫೈನಾನ್ಷಿಯಲ್ ಅಪ್ರೂವಲ್ ಆಗಿದೆ, ಎಲ್ಲ ಆಗಿದೆ. ಜಸ್ಟ್ ನಂಬರ್ ಆಫ್ ಪೋಸ್ಟ್ನ ಡಿವೈಡ್ ಮಾಡಿ ಹೊಸ ರೋಸ್ಟರ್ ಪ್ರಕಾರ ಮಾಡ್ತಾರೆ. ಈಗ ಮತ್ತೆ ಇನ್ನೊಂದ್ಸಲ ಬಿಡ್ತಾರೆ, ಅವಾಗ ನಂಬರ್ ಆಫ್ ಪೋಸ್ಟ್ ಇನ್ಕ್ರೀಸು ಆಗ್ಬೋದು, ಡಿಕ್ರೀಸು ಆಗ್ಬೋದು, ಆಯಿತಾ. ಇದು ಹೇಳಿರೋದೇ ಫೈನಲ್ ಅಲ್ಲ, ಈಗ ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋದೇ ಫೈನಲ್ ಅಲ್ಲ, ಚೇಂಜಸ್ ಆಗುತ್ತೆ, ರೈಟ್. ನೆಕ್ಸ್ಟ್, ಸೊ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಇನ್ ಮುನ್ಸಿಪಾಲಿಟಿ ಅಂತ ಇದೆ ಇದು. ಸೊ ಅದು HKಯಲ್ಲಿ 4 ಪೋಸ್ಟ್ ಇದೆ. RPCದು ಎಷ್ಟಿದೆ ಅದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ, ಅದಕ್ಕೆ ನಾನು ಇಲ್ಲಿ RPC ಬಗ್ಗೆ ಹಾಕಿಲ್ಲ, ರೈಟ್. ಇದು HKದಷ್ಟೇ ಇದೆ. ಆಮೇಲೆ 10/11/2020, ಸಾರಿ ಇದು 24 ಆಗಬೇಕು, ಆಯಿತಾ. ಇದು 24 ಆಗಬೇಕು, 25 2024ಕ್ಕೆ ಇದು ಬಂದಿರೋದು. KPSC ಥ್ರೂ ಇದು ಏನಂತಂದರೆ ಕಾಲ್ಫಾರ್ಮ್ ಮಾಡ್ತಾರೆ. ಇವೆಲ್ಲ ಪ್ರಪೋಸಲ್ ಬಂದಿರೋದಿದೆ ಆಲ್ರೆಡಿ, KPSC ವೆಬ್ಸೈಟಲ್ಲೇ ಸಿಗುತ್ತೆ ನಿಮಗೆ, ನಾನೇನು ಅಲ್ಲಿಂದ ಹೇಳ್ತಾ ಇಲ್ಲ, ಆಯಿತಾ. ಮೈನರ್ ಇರಿಗೇಷನ್ AE ಇದರದಂತೂ ಡ್ರಾಫ್ಟ್ ಬಂದಿದೆ. ಈ 283 ಏನಿದೆ ನೋಡಿ,
ಇದು 283ನೇ ಬರುತ್ತಾ ಅಂತ ನೀವು ಕೇಳ್ಬೋದು. ಯಾವುದು ಮೈನರ್ ಇರಿಗೇಷನ್ 283ನೇ ಬರುತ್ತಾ? ಅಲ್ಲ, ಇದರಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕೆಂದರೆ ಇನ್ ಸರ್ವಿಸ್ ಅವರಿಗೆ ಸ್ವಲ್ಪ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಆಮೇಲೆ ಏನಂತಂದರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ಗೆ ಸ್ವಲ್ಪ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಇನ್ನೊಂದು 5% ಬೇರೆದು ಕೊಟ್ಟಿದ್ದಾರೆ. ಈ ಥರ ಇದೆ. ಬಟ್ 200 to 250ವರೆಗೂ ಆರಾಮಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಷ್ಟೊಂದು ಬಂದೇ ಬರುತ್ತೆ. ಆಯಿತಾ? ಮೈನರ್ ಇರಿಗೇಷನ್ ಇದು. ಸೊ ಇದು ಪ್ರಪೋಸಲ್ ಬಂದ್ಬಿಟ್ಟು ಇದೇ ವರ್ಷ ಜನವರಿಯಲ್ಲಿ ಬಂದಿರೋದು. ನಿಮಗೆಲ್ಲರಿಗೂ ಗೊತ್ತಿರೋದೆ. ನಾನು ಆಲ್ರೆಡಿ ಇದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋನು ಮಾಡಿದ್ದೀನಿ. ರೈಟ್? ಇದು KPSC ಥ್ರೋ ಆಗುತ್ತೆ 100%. ನೆಕ್ಸ್ಟು ಮುನ್ಸಿಪಾಲ್ಟಿ ಅಂತ ಸಪ್ರೇಟ್ ಒಂದು ಬರೋದಿದೆ. ಮುನ್ಸಿಪಾಲ್ಟಿ ಅಂತ ಬರೋದಿದೆ ಒಂದು. ಸೊ ಅದು HKಗೆ 7 ಪೋಸ್ಟ್ ಇದೆ. ರೈಟ್? HKಗೆ 7 ಪೋಸ್ಟ್ ಬರೋದಿದೆ. 18/11/2025 ಇದು ಬಂದಿರೋದು. ಸಾರಿ, ಇದನ್ನು 24 ಆಗಬೇಕು, ದಯವಿಟ್ಟು ಕ್ಷಮಿಸಿ. ಈಗೆಲ್ಲ 25 ಟೈಪ್ ಮಾಡಿದ್ದೀನಿ ನಾನು. 24 18/11/2024 KPSC ಥ್ರೂ ಬರುತ್ತೆ ಅದನ್ನು. ಆಯಿತಾ? 7 ಪೋಸ್ಟ್ ಇದೆ. ನೆಕ್ಸ್ಟು ಅಗ್ರಿಕಲ್ಚರಲ್ ಸೇಲ್ಸ್ ಡಿಪಾರ್ಟ್ಮೆಂಟು. ಅಗ್ರಿಕಲ್ಚರಲ್ ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ 10 ಪೋಸ್ಟ್ ಇದೆ. ಈಗ ಇದು HKದಿದೆಯಾ ನಾನ್ HKದಿದೆಯಾ ನನಗೂ ಗೊತ್ತಿಲ್ಲ. ಅಲ್ಲಿ 10 ಪೋಸ್ಟ್ ಇದೆ ಅಂತ ಕೊಟ್ಟಿದ್ದಾರೆ. ಇದು 1/1/2025 ಬಂದಿರೋದು. KEA ಥ್ರೂ ಇದು ಬರೋದಿದೆ. 100% KEA ಥ್ರೂ ಬರುತ್ತೆ. ರೈಟ್? ನೆಕ್ಸ್ಟು ತುಂಬ ಜನ ಕೇಳ್ತಾ ಇರೋದು ಅದು ಏನು ಅಂತಂದರೆ GPT ಲೆಕ್ಚರು. ನಾನು ಅದನ್ನು AE ಲೆವೆಲ್ಗೆ ಇಟ್ಟಿದ್ದೀನಿ. ಆಯಿತಾ? AEಯಲ್ಲೇ ಹಾಕಿದ್ದೀನಿ. ಯಾಕೆಂದರೆ ಗ್ರೂಪ್ ಬಿ ಲೆವೆಲೇ ಅದು ಬರುತ್ತೆ. ಸೊ GPT ಲೆಕ್ಚರಲ್ಲಿ ಇದು ನಾನು ಏನು ಹೇಳ್ತಾ ಇರೋದು ಅಂದರೆ, ಇಲ್ಲಿ ನಂಬರ್ ಆಫ್ ಪೋಸ್ಟ್ ಎಷ್ಟು ಬರುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ನಾನು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಒಂದು ನಿಮಿಷ, ಒಂದೇ ಒಂದು ನಿಮಿಷ. ಒಂದು ನಿಮಿಷ. ಸೊ ದಟ್ ನಾನು ಸ್ವಲ್ಪ ಸ್ಪೇಸ್ ಮಾಡ್ಕೋತೀನಿ. ಓಕೆ. ಹ್ಞೂ 2017ರಲ್ಲಿ GPT ಲೆಕ್ಚರ್ದು ಏನಂತಂದರೆ ನೋಟಿಫಿಕೇಶನ್ ಬಂದಿತ್ತು. ಕ್ವಾಲಿಫಿಕೇಷನ್ಗೋಸ್ಕರ ಅದನ್ನು ಏನಂತಂದರೆ ಸ್ಟೇ ಆಯಿತು. ಸ್ಟೇ ಆದಮೇಲೆ ಕ್ಯಾನ್ಸಲ್ ಆಗೋಯಿತು. ಯಾಕೆಂದರೆ ಅಲ್ಲಿ ಫಸ್ಟ್ ಕ್ಲಾಸ್ ಇನ್ ಡಿಗ್ರಿ ಅಂತ ಕೊಟ್ಟಿದ್ರು. ಅದನ್ನು ತುಂಬ ಜನ ಕ್ವಶನ್ ಮಾಡಿ ಕೋರ್ಟ್ಗೆ ಹೋಗಿ ಏನೇನೋ ಮಾಡಿದ್ರು. ಸೊ ಆ 2017 ನೋಟಿಫಿಕೇಶನ್ ಪ್ರಕಾರ ನಾನು ಹೇಳ್ತಾ ಇರೋದು RPCದು 48 GPT ಲೆಕ್ಚರ್ ಬಂದಿತ್ತು. HKದು ಏನಂತಂದರೆ 42 ಬಂದಿತ್ತು. ಈಗ ಇದೇನು ಸರ್ ಇಷ್ಟೇ ಫೈನಲ್ ಇರುತ್ತಾ? ಇಲ್ಲ, 100% ಇದೇನಂತಂದರೆ ಇನ್ಕ್ರೀಸ್ ಆಗುತ್ತೆ. ಇದು ಎಷ್ಟು ಆಗ್ಬೋದು? 80 ಆಗ್ಬೋದು, 100 ಆಗ್ಬೋದು, 120 ಆಗ್ಬೋದು. ಆಯಿತಾ? ಹೊಸದು ಕೊಟ್ಟಿದ್ದಾರೆ. ಏನು ಹೊಸದು ನನ್ನ ಹತ್ರ ಡ್ರಾಫ್ಟ್ ಇದೆ. ಬಟ್ ಆ ಡ್ರಾಫ್ಟಲ್ಲಿ ಪರ್ಮನೆಂಟು ಟೆಂಪ್ರರಿ ಈ ಥರ ಇದೆ. ಕನ್ಫ್ಯೂಷನ್ಸ್ ಇದೆ ಅದರಲ್ಲಿ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ. ಸೊ ದಟ್ ನಾನು ಹೇಳಬೇಕೇನು ಅಂತಂದರೆ ಒಂದು 100ಇಂದ 120ವರೆಗಂತೂ ಆರಾಮಾಗಿ RPCಯಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. HKL ಅಂತೂ ಸ್ವಲ್ಪ ಕಮ್ಮಿ ಬರ್ಬೋದು. ರೈಟ್? ಸೊ ಇದಂತೂ 100% ಬಂದೇ ಬರುತ್ತೆ. ಇದನ್ನು KEA ಥ್ರೂ ಮಾಡ್ತಾರೆ, KPSC ಥ್ರೂ ಮಾಡ್ತಾರೆ, ಸ್ವಲ್ಪ ಡೌಟ್ ಇದೆ. ನನ್ನ ಅನ್ಸೋ ಮಟ್ಟಿಗೆ KEA ಥ್ರೂ ಮಾಡ್ತಾರೆ ಅಂತ ನಂಗೆ ಅನಿಸ್ತಾ ಇದೆ. ಬಿಕಾಸ್ ಎಲ್ಲ ಲೆಕ್ಚರ್ ಪೋಸ್ಟು KEAನ ಮಾಡೋದು. ಬಟ್ ಹೇಳೋಕ್ಕಾಗಲ್ಲ, KPSCನೂ ಬರ್ಬೋದು. ಇನ್ನೊಂದು ಹೊಸದು ಇಂಪಾರ್ಟೆಂಟ್ ಏನಂತಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ. ಸೊ ಇದಕ್ಕೆ ಈಗ ತುಂಬ ಜನಕ್ಕೆ ಕ್ವಾಲಿಫಿಕೇಶನ್ ಡೌಟ್ ಇದೆ. ಸಿಂಪಲಾಗಿ ಹೇಳ್ತೀನಿ ನೋಡಿ. ಯಾವ್ಯಾರು GPT ಅಂದರೆ ಡಿಪ್ಲೊಮಾ ಲೆಕ್ಚರ್ಗೆ ನೀವು ಬರಿಬೇಕಂತ ಇದ್ದೀರಾ, ನಿಮ್ಮದು BE ಇರಬೇಕು. ಈಗ ಸರ್ ಏನು ಫಸ್ಟ್ ಕ್ಲಾಸ್ ಇರಬೇಕಾ ಸೆಕೆಂಡ್ ಕ್ಲಾಸ್ ಇರಬೇಕಾ ಅಂತ ಕೇಳ್ತಾ ಇದ್ದೀರಾ. ತುಂಬ ಸಿಂಪಲಾಗಿ ಹೇಳ್ತೀನಿ. ಈ ಕ್ವಾಲಿಫಿಕೇಷನ್ ಬಗ್ಗೆ ಇನ್ನೂ ಏನು ಕ್ಲಾರಿಫಿಕೇಷನ್ ಇಲ್ಲ. 100% ಸೆಕೆಂಡ್ ಕ್ಲಾಸ್ ಇದ್ರೂ ಅಲೌ ಮಾಡ್ತಾರೆ. ಯಾಕೆಂದರೆ ಫಸ್ಟ್ ಕ್ಲಾಸ್ ಆಗಿದಾಗ ತಾನೇ 2017ರಲ್ಲಿ ಪ್ರಾಬ್ಲಮ್ ಆಗಿರೋದು. ಅದಕ್ಕೆ ಅಲೌ ಮಾಡ್ತಾರೆ. ನೆಕ್ಸ್ಟು ಈ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಇಂಜಿನಿಯರಿಂಗ್ ಕಾಲೇಜಲ್ಲಿ BE + MTech ಇರಬೇಕಾಗುತ್ತೆ. BE + MTech ಪರ್ಸೆಂಟೇಜ್ ಕ್ರೈಟೇರಿಯಾ ಏನೂ ಇಡೋದಿಲ್ಲ ಅಂತ ಅನ್ಕೋತೀನಿ. ಸೊ ಇದು ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಗೊತ್ತಾಯ್ತಾ? ಸೊ ಇದಿಷ್ಟು AEದಿದೆ. ಕ್ಲಿಯರ್ ಆಗಿ ಗೊತ್ತಾಗಿದೆಯಾ? ರೈಟ್? ನೆಕ್ಸ್ಟ್ ನೋಡೋಣ ಇವಾಗ. ಸೊ ಇದು ಏನಿದೆ ಅಂತಂದರೆ ನೆಕ್ಸ್ಟು ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ಸ್ ಇರ್ತಾರೆ. ಆಯಿತಾ? ಏನಂತಂದರೆ ಸರ್ ಪ್ರಿಪ್ರೇಷನ್ ಯಾವ ಥರ ಮಾಡೋದು, ಯಾವ ಥರ ನಾನು ಮುಂದೆ ಲೈಫಲ್ಲಿ ಅಥವಾ ಕರಿಯರಲ್ಲಿ ಕನ್ಫ್ಯೂಷನ್ಸ್ ಇದೆ. ಪ್ರೈವೇಟ್ ಮಾಡೋದಾ, ಗೌರ್ಮೆಂಟ್ ಮಾಡೋದಾ? ಆಯಿತಾ? ಸೊ ಇದೆಲ್ಲನೂ ಏನಂತಂದರೆ ತುಂಬ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅದಕ್ಕೆ ನಾನು ನನ್ನ ಕಡೆಯಿಂದ ಒಂದು ಏನಂತಂದರೆ ಇನಿಷಿಯೇಟಿವ್ ತೊಗೊಂಡಿದ್ದೀನಿ. ಒಂದು ಪೇಯ್ಡ್ ಕನ್ಸಲ್ಟೇಷನ್ ತುಂಬ ಕಮ್ಮಿ ಫೀಸಲ್ಲಿ ನಿಮಗೆ ಒಂದು ಕನ್ಸಲ್ಟೇಷನ್ 1-on-1 ಸೆಷನ್ ಮಾಡ್ತೀನಿ. ನೀವು ಕ್ವಶನ್ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಮತ್ತು ನಿಮಗೆ ಏನೇನು ಸಜೆಷನ್ಸ್ ಕೊಡೋದು, ಯಾವ ಥರ ಕರಿಯರ್ ಸೆಲೆಕ್ಟ್ ಮಾಡಬೇಕು ಸಿವಿಲಲ್ಲಿ, ಮತ್ತು ಅಥವಾ ಗೌರ್ಮೆಂಟ್ ಪ್ರಿಪ್ರೇಷನ್ ಮಾಡಿದ್ರೆ ಯಾವ ಥರ ಮಾಡಬೇಕು, ಅಥವಾ 4-5 ವರ್ಷ ಆಲ್ರೆಡಿ ಮಾಡ್ತಾ ಇದ್ದೀರಾ ಬಟ್ ಆಗಿಲ್ಲ, ಅದನ್ನೀಗ ನೆಕ್ಸ್ಟ್ ಏನು ಮಾಡಬೇಕು, ಇವೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಇವೆಲ್ಲನೂ
ಏನಂತಂದರೆ ನಾನು ನಿಮಗೆ ಈ ಸೆಷನಲ್ಲಿ ಕ್ಲಿಯರ್ ಮಾಡ್ತೀನಿ. ಪೇಡ್ ಇದೆ, ದುಡ್ಡು ಕೊಟ್ಟು ಇದೆ, ಸೊ ತುಂಬ ಕಮ್ಮಿ ಫೀಸಲ್ಲಿ ಮಾಡ್ತಾ ಇದ್ದೀನಿ. ಇಲ್ಲಿ ಮೆಸೇಜ್ ಮಾಡಿ ಆಯಿತಾ, ಬರೀ ನಿಮಗೆ ಪೇಡ್ ಕನ್ಸಲ್ಟೇಷನ್ ಬೇಕಂದ್ರೆ ಅಷ್ಟೇ ಮೆಸೇಜ್ ಮಾಡಿ. ಸಿಂಪಲಾಗಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ರೈಟ್. ಸೊ ಬನ್ನಿ, ಇದೂ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟು JEದು ಯಾವ್ದು ರಿಕ್ರೂಟ್ಮೆಂಟ್ ಇದೆ ನೋಡೋಣ ಇವಾಗ. JEದು ಆಯಿತಾ, JEಯಲ್ಲಿ ಯಾವ್ದು ರಿಕ್ರೂಟ್ಮೆಂಟ್ ಇದೆ ಈಗ, ಇದು ನಾನು ಹೇಳ್ತಾ ಇರೋದು 2025 ಮತ್ತು 26ರಲ್ಲಿ ಬರೋ ನೋಟಿಫಿಕೇಶನ್ಸ್. ಫಸ್ಟ್ ಬಂದು RDPR JE ಮಾಡಬೇಕು ಅಂತ ನಾನು ಅಂದಿದ್ದೀನಿ. ಯಾಕೆ ಅಂತಂದರೆ ಅದು ತುಂಬ ವರ್ಷದಿಂದ ಪೆಂಡಿಂಗ್ ಬಿದ್ದಿದೆ. 2022ರಿಂದ ನೋಡಿ, 2022ರಿಂದ ಪೆಂಡಿಂಗ್ ಬಿದ್ದಿದೆ. HKದು 84 ಪೋಸ್ಟ್ ಬರಬೇಕು. RPCದು ನಂಬರ್ ಆಫ್ ಪೋಸ್ಟ್ ಫೈನಲ್ ಆಗಿಲ್ಲ. ಇದನ್ನು ಫೈನಲ್ ಅಲ್ಲ, ಬಟ್ ಇದಂತೂ HKದಂತೂ ಗೊತ್ತಾಗಿದೆ 84 ಪೋಸ್ಟ್ ಬರ್ಬೋದು ಅಂತ. ಸೊ ಇದು KPSC ಥ್ರೂನೇ ಬರುತ್ತೆ, ಯಾಕೆಂದರೆ ಎರಡೂ ರಿಕ್ರೂಟ್ಮೆಂಟ್ ಸೇಮ್ ಇದೆ. AE ಮತ್ತು JE ಒಂದರಲ್ಲೇ ಬರುತ್ತೆ. ನೆಕ್ಸ್ಟು JEದಂದರೆ ಅಸಿಸ್ಟೆಂಟ್ ಟೌನ್ ಪ್ಲಾನರ್ ಅಂತ ಬರುತ್ತೆ. ಇದು ಗ್ರೂಪ್ C ಲೆವೆಲ್ ಇದೆ ಆಯಿತಾ. ಸೊ RPCಯಲ್ಲಿ 40 ಪೋಸ್ಟ್ ಇದೆ, HKಯಲ್ಲಿ 6 ಪೋಸ್ಟ್ ಇದೆ. 12/11/2024ಕ್ಕೆ ಇದ್ರದ್ದು ಆಲ್ರೆಡಿ ಏನಂತಂದರೆ ಪ್ರಪೋಸಲ್ ಬಂದಿತ್ತು. ಸೊ ಇದು KPSC ಆಲ್ರೆಡಿ ಪ್ರಪೋಸಲ್ ಬಂದಿದೆ. ಈಗ ಇದು ನಂಬರ್ ಆಫ್ ಪೋಸ್ಟ್ ಚೇಂಜ್ ಆಗುತ್ತೆ, ಯಾಕೆಂದರೆ ರೋಸ್ಟರ್ ಪ್ರಕಾರ ಮತ್ತೆ ಅವರು ಹಾರಿಜಾಂಟಲ್ ವರ್ಟಿಕಲ್ ಆಮೇಲೆ SC ST ಇದರಲ್ಲೆಲ್ಲ ಚೇಂಜ್ ಮಾಡಿಬಿಟ್ಟು ನಂಬರ್ ಆಫ್ ಪೋಸ್ಟ್ ಚೇಂಜ್ ಆಗ್ಬೋದು, ಜಾಸ್ತಿನೇ ಆಗುತ್ತೆ, ಕಮ್ಮಿ ಆಗೋದಿಲ್ಲ. ಸೊ ಹೌಸಿಂಗ್ ಬೋರ್ಡ್ JE, ನೆಕ್ಸ್ಟ್ ಹೌಸಿಂಗ್ ಬೋರ್ಡ್ HKಯಲ್ಲಿ 6 ಪೋಸ್ಟ್ ಬರೋದಿದೆ, RPCಯಲ್ಲಿ 14 ಪೋಸ್ಟ್ ಬರೋದಿದೆ. ಇದು 2024ಲ್ಲೇ ಇದನ್ನು ಬಂದಿರೋದು ಆಯಿತಾ. ನೋಡಿ 2024ರಲ್ಲಿ ಎಷ್ಟೆಲ್ಲ ಪ್ರಪೋಸಲ್ ಬಂದಿದೆ KPSC ಥ್ರೂನೇ. ಅಂದರೆ ಈಗ ತಿಳ್ಕೊಳ್ಳೋದೇನು ಅಂದರೆ, ಈಗೇನು ಒಳ ಮೀಸಲಾತಿ ಆದಮೇಲೆ ಇವೆಲ್ಲನೂ ಇನ್ನೊಂದು ಸಲ ಏನಂತಂದ್ರೆ ಮಾಡಬೇಕಾಗುತ್ತೆ ಇವಾಗ ಆಯಿತಾ. ಸೊ ಡಿಲೇ ಆಗೇ ಆಗುತ್ತೆ, ಎಲ್ಲನೂ ಇನ್ನೊಂದು ಸಲ ಚೆಕ್ ಮಾಡಬೇಕು ಎಲ್ಲನೂ. ಬಟ್ ಯಾವುದು ಫಸ್ಟು ರಿಲೀಸ್ ಮಾಡಿದ್ದಾರೆ ಪ್ರಪೋಸಲ್ಲು, ಫಸ್ಟ್ ಅದೇ ಆಗುತ್ತೆ, ಗೊತ್ತಾಗ್ತಿದೆಯಾ, ಅದು ಇಂಪಾರ್ಟೆಂಟ್. ನೆಕ್ಸ್ಟು ಮೈನರ್ ಇರಿಗೇಷನ್ JE ಅಂತ ಇದೆ. 156 ಪೋಸ್ಟ್ ಇದೆ ಮೈನರ್ ಇರಿಗೇಷನ್. ನಾನು ಹೇಳ್ತೀನಿ ನೋಡಿ, ಮೈನರ್ ಇರಿಗೇಷನು 156 ಅಂತ ಹೇಳ್ತಾ ಇದ್ದೀನಿ. ಇದೇ ಫೈನಲ್ ಇಲ್ಲ, ಇದರಲ್ಲೂ ಡಿವೈಡ್ ಮಾಡಿದ್ದಾರೆ. ಒಂದು ಇನ್ ಸರ್ವಿಸರಿಗೆ ಬೇರೆ ಇದೆ, ಆಮೇಲೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ಗೆ ಸ್ವಲ್ಪ ಇದೆ. ಬಟ್ JEಯಲ್ಲಿ 156 ಆಲ್ಮೋಸ್ಟ್ ಆಲ್ ಏನಂತಂದರೆ ಡೈರೆಕ್ಟಾಗಿ ಆಲ್ಮೋಸ್ಟ್ ಆಲ್ ಅಷ್ಟೇ ಪೋಸ್ಟ್ ಇರುತ್ತೆ, ಡೈರೆಕ್ಟ್ ರಿಕ್ರೂಟ್ಮೆಂಟಲ್ಲೇ ಜಾಸ್ತಿ ಕೊಡ್ತಾರೆ. ಬಟ್ AEಯಲ್ಲಿ ಆ ಥರ ಮಾಡೋದಿಲ್ಲ. AEಯಲ್ಲಿ ಏನು ಮಾಡ್ತಾರೆ, AEಯಲ್ಲಿ ಇಲ್ಲಿ ನೋಡ್ಬೋದು ನೀವು ಏನಂತಂದರೆ, ಈ AEಯಲ್ಲಿ RDPR ಯಾವುದಿದು ಮೈನರ್ ಇರಿಗೇಷನ್ನು AEಯಲ್ಲಿ ಇದೆ. ಇಲ್ಲಿ ನೋಡಿ 283ಯಲ್ಲಿ ನಾನು ಹೇಳಿದ್ನಲ್ಲ, ಡಿವೈಡ್ ಮಾಡ್ತಾರೆ. ಇನ್ ಸರ್ವಿಸ್ ಜೂನಿಯರ್ ಇಂಜಿನಿಯರ್ ಇರೋರು ಮೇಲ್ಗಡೆ ಹೋಗ್ತಾರೆ, ಅವ್ರಿಗೊಂದು ಸ್ವಲ್ಪ ಪರ್ಸೆಂಟೇಜ್ ಕೊಡ್ತಾರೆ. ಸ್ವಲ್ಪ ಜನ ಡೈರೆಕ್ಟ್ ಪ್ರಮೋಷನ್ ಮಾಡ್ತಾರೆ, ಸ್ವಲ್ಪ ಜನ ನೀವು ಎಕ್ಸಾಮ್ ಕೊಟ್ಟು ಹೋಗ್ಬೋದು ಅಂತ ಕೊಡ್ತಾರೆ. ಸೊ ಈ ಥರ ಡಿವೈಡ್ ಮಾಡಿದ್ದಾರೆ. ಬಟ್ ನಮಗೆ ನಂಬರ್ ಆಫ್ ಪೋಸ್ಟು ಸಫಿಷಿಯೆಂಟ್ ಸಿಗುತ್ತೆ ಅಂತ, ಅಷ್ಟೇನು ಕಮ್ಮಿ ಆಗೋದಿಲ್ಲ. ಸೊ ಜನವರಿಯಲ್ಲಿ ಬಂದಿರೋದು ಇದು ಏನಂತಂದರೆ ಪ್ರಪೋಸಲು KPSC ಥ್ರೂನೇ ಆಗುತ್ತೆ ಎಕ್ಸಾಮ್. ಅಗ್ರಿಕಲ್ಚರ್ ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ JE ಅಂತಿದೆ. ಇದು ಯಾವುದಕ್ಕೆ 5 ಪೋಸ್ಟ್ ಇದೆ ಅಂತ ಗೊತ್ತಿಲ್ಲ, ಬಟ್ ನಂಬರ್ ಆಫ್ ಪೋಸ್ಟ್ 5 ಅಂತ ಕೊಟ್ಟಿದ್ದಾರೆ. HKಗೆ ಎಷ್ಟು, ನಾನ್ HKಗೆ ಅಂತ ಇನ್ನೂ ಇನ್ಫಾರ್ಮೇಷನ್ ಇಲ್ಲ. ಇದು ಬಂದ್ಬಿಟ್ಟು ಜನವರಿ 1ನೇ ತಾರೀಕು ಬಂದಿರೋದು. KEA ಥ್ರೂ ಇದನ್ನು ರಿಕ್ರೂಟ್ಮೆಂಟ್ ಮಾಡ್ತಾರೆ ಅಂತ ಇನ್ಫಾರ್ಮೇಷನ್ ಇದೆ. ಸೊ ನೆಕ್ಸ್ಟು ತುಂಬ ಜನ ಕೇಳ್ತಾ ಇರೋದು ಅದೇ ಏನು ಹೇಳಿ, BBMP JE ಆಯಿತಾ. RPCಯಲ್ಲಿ 46 ಪೋಸ್ಟು, HKಯಲ್ಲಿ 4 ಪೋಸ್ಟು. ಇದು ತುಂಬ ಹಳೆಯ ರಿಕ್ರೂಟ್ಮೆಂಟ್ ಇದೆ ಇದು ಆಯಿತಾ. 2023ರಲ್ಲಿ 2023ರಲ್ಲೇ ಇದು ಏನಂತಂದರೆ, ಯಾವಾಗ BBMP AE ಬಂದಿತ್ತು ನೋಡಿ, ಅವಾಗೇ ಇದ್ರ ಬಂದಿರೋದು. ಇನ್ನೊಂದು ಮಾತು, ಇವಾಗ ನಿಮ್ಗೆ ಗೊತ್ತಿದೆ, ಈಗ BBMP ಹೋಗಿದೆ, ಗ್ರೇಟರ್ ಬೆಂಗಳೂರು ಆಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಆಗಿದೆ. ಅದನ್ನು 5 ಡಿಫ್ರೆಂಟ್ ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಅದು ಹೊಸ ಲೇಟೆಸ್ಟ್ ನ್ಯೂಸು. ಈಗ ಅದ್ರ ಪ್ರಕಾರ ಡಿವೈಡ್ ಮಾಡಿದಾಗ ತುಂಬ ಇಂಜಿನಿಯರ್ಸ್ ಬೇಕಾರೆ, ಇವಾಗ ತುಂಬ ಇಂಜಿನಿಯರ್ಸ್ ಬೇಕು, ಒಂದೊಂದು ವಾರ್ಡ್ಗೆ ಒಂದೊಂದು ಇದಕ್ಕೆ ಎಲ್ಲ ನೋಡ್ಕೊಳ್ಳೋಕೆ ಬೇಕು. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಆಯಿತಾ. ಅದು ತುಂಬ ಡಿಫಿಕಲ್ಟ್ ಆಗುತ್ತೆ. ಸೊ ಆ ಥರ ಏನಾದರೂ ಡಿವೈಡ್ ಮಾಡಿ ರಿಕ್ರೂಟ್ಮೆಂಟ್ ಬಂದರೆ ಈ BBMP JE ಏನಂತಂದರೆ ಸ್ವಲ್ಪ ನಂಬರ್ ಆಫ್ ಪೋಸ್ಟ್ ಇನ್ಕ್ರೀಸ್ ಆಗುತ್ತೆ ಆಯಿತಾ. ಸೊ ಇದಿಷ್ಟು ಬಂದ್ಬಿಟ್ಟು JE ಇದೆ, ರೈಟ್. ಸೊ ನೆಕ್ಸ್ಟು AEE ಯಾವ್ಯಾವುದಿದೆ ಅದು ನೋಡೋಣ. AEE ಅಂತೂ ಏನಂತಂದರೆ ಗ್ರೂಪ್ A ಪೋಸ್ಟ್ ಇದೆ, ಒಳ್ಳೆ ಪೋಸ್ಟು. ಸ್ಯಾಲ್ರಿ ಮಾತ್ರ 95ಇಂದ 1 ಲ್ಯಾಕ್ವರೆಗೂ 100% ಸಿಗುತ್ತೆ. ಫಸ್ಟ್ ಸ್ಯಾಲ್ರಿನೂ ನಿಮ್ಗೆ ಇಷ್ಟು ಸಿಗುತ್ತೆ. ಚೆನ್ನಾಗಿ ನೆನಪಿಡಿ, ಇದಕ್ಕೆ ಜಾಸ್ತಿ ಹಾರ್ಡ್ ವರ್ಕು ಬೇಕಾಗುತ್ತೆ, ಸುಮ್ಮನೆ ಸಿಗೋದಿಲ್ಲ. ಯಾಕೆಂದರೆ ಎಕ್ಸಾಮ್ ಪ್ಲಸ್ ಇಂಟರ್ವ್ಯೂ ಇರುತ್ತೆ. ಮತ್ತು ಇನ್ನೊಂದು, ಈಗೆಲ್ಲ ಬರೋ AEEನೂ ಎಲ್ಲನೂ ರೈಟಿಂಗ್ ಇರುತ್ತೆ, ರಿಟರ್ನ್ ಎಕ್ಸಾಮ್ ಇರುತ್ತೆ. ರಿಟರ್ನ್ ಬರೆಯೋದು ಆಯಿತಾ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಲೈಕ್ PW ಯಾರಾದ್ರು ಬರ್ತಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ರೈಟ್. ಸೊ ಯಾವುದಿದೆ ಫಸ್ಟ್ ಬರೋದು, WRD AEE. ತುಂಬ ದಿವಸದಿಂದ ಇದು ಪ್ರಪೋಸಲ್ ಆಲ್ರೆಡಿ ಬಂದಿದೆ. HKದು 27 ಪೋಸ್ಟ್ ಇದೆ. RPCದು 60 ಅಂತ ಇದ್ದಾರೆ, ಬಟ್ 60 ಇಲ್ಲ, ಇನ್ನೂ ಜಾಸ್ತಿನೇ ಬರುತ್ತೆ.
ಆಯ್ತಾ. 60 ಅಂತ ಒಂದು ಅಪ್ರಾಕ್ಸಿಮೇಟ್ ನಾನು ಹಾಕಿರೋದು. ಬಟ್ ಈ HKದು 27 ಇದೆ ನೋಡಿ, ಆಲ್ರೆಡಿ ಪ್ರಪೋಸಲ್ ಬಂದಿದೆ ಯಾವುದಕ್ಕೆ, KPSCಗೆ. 27 ಅಲ್ಲ, ಇವಾಗ ಚೇಂಜ್ ಆಗ್ಬೋದು ಮತ್ತೆ ಆಯ್ತಾ. ರೋಸ್ಟರ್ ಪ್ರಕಾರ ಮತ್ತೆ ಏನೇನು ಮಾಡ್ತಾರೆ ಗೊತ್ತಿಲ್ಲ, ಜಾಸ್ತಿನೂ ಆಗ್ಬೋದು ಕಮ್ಮಿನೂ ಆಗ್ಬೋದು. 2024ರಲ್ಲಿ ಇದು ಪ್ರಪೋಸಲ್ ಡೇಟ್ ಇದೆ. ಎಕ್ಸಾಮ್ ಬಂದ್ಬಿಟ್ಟು KPSC ಕಂಡಕ್ಟ್ ಮಾಡುತ್ತೆ 100%. ಇದು WRD. ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಸೆಕೆಂಡ್ ಒನ್ನು, ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್. ಇನ್ನು ನಂಬರ್ ಆಫ್ ಪೋಸ್ಟ್ನ ಏನೂ ಹಾಕಿಲ್ಲ. ಯಾಕೆ ಹಾಕಿಲ್ಲ ಅಂತಂದರೆ ಅಲ್ಲಿ ಇನ್ ಸರ್ವಿಸ್ಗೆ ಸ್ವಲ್ಪ ಬೇರೆ ಕೊಟ್ಟಿದ್ದಾರೆ ಆಯಿತಾ. ಆಮೇಲೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ಗೆ ಸ್ವಲ್ಪ ಕೊಟ್ಟಿದ್ದಾರೆ. ಸೊ ಒಂದು 15ರಿಂದ 20 ಪೋಸ್ಟ್ ಅಂತೂ ಆರಾಮಾಗಿ ಬರುತ್ತೆ. AE ಎಲ್ಲ ಅದೇ ಅಷ್ಟೇ ಇರುತ್ತೆ, 15, 20, 30 ಇರುತ್ತೆ, ಜಾಸ್ತಿ ಕಾಲ್ಫಾರ್ಮ್ ಮಾಡೋದಿಲ್ಲ. ಆದರೂ ಇಲ್ಲಿ WRD AEಯಲ್ಲಿ ಚೆನ್ನಾಗಿದೆ, 60ರಿಂದ 70 ಪೋಸ್ಟ್ ಇದೆ ಅಂತಂದರೆ ಒಳ್ಳೆ ಒಂದು ನಾವು ಚಾನ್ಸ್ ಇದೆ, ಅದನ್ನು ಬಿಡಕ್ಕೆ ಹೋಗಬೇಡಿ. ಇದು ಬಂದು 6/1/2025 ಬಂದಿದೆ. KPSC ಥ್ರೂ ಮಾಡ್ತೀನಿ ಅಂತ ಹೇಳಿದ್ದಾರೆ, ರೈಟ್. ನೆಕ್ಸ್ಟ್ ಇನ್ನೊಂದೇನು ಅಂತಂದರೆ RDPR AEE. RDPR AEE HK 33 ಪೋಸ್ಟ್ ಇದೆ, RPCದು 100+ ಪೋಸ್ಟ್ ಖಾಲಿ ಇದೆ ಆಯಿತಾ. 100+. ಕಾಲ್ಫಾರ್ಮ್ ಮಾಡಬೇಕು 2021ರಿಂದ ಖಾಲಿ ಇದೆ. RDPR ಬರುತ್ತೆ ಅಂತ ಹೇಳ್ತಾ ಇದ್ದೀನಿ, ನಾನೇ ಹೇಳ್ತಾ ಇರೋದು. ಯಾಕೆಂದರೆ ಅದರ ಡ್ರಾಫ್ಟ್ ಅವಾಗೇ ಬಂದಿರೋದು, 2021ರಲ್ಲಿ 2ರಲ್ಲೇ ಬಂದಿರೋದು. ಸೊ ಇದನ್ನು KPSC ಥ್ರೂನೇ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ AEE KPSC ಥ್ರೂನೇ ಬರುತ್ತೆ. ಸೊ ಡೆಡಿಕೇಟೆಡ್ ಆಗಿ ಯಾರು ಇಲ್ಲಿದೆ ನೋಡಿ, ಡೆಡಿಕೇಟೆಡ್ ಆಗಿ AEಗೆ ಪ್ರಿಪೇರ್ ಆಗಬೇಕು ಆಯಿತಾ. ಡೆಡಿಕೇಟೆಡ್ ಆಗಿ AEಗೆ ಅಥವಾ AEಗೆ ಅಥವಾ JEಗೆ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ಸೊ ಅಂಥವ್ರು ಪೇಯ್ಡ್ ಕನ್ಸಲ್ಟೇಷನ್ ಬೇಕಂತಂದರೆ ಈ ನಂಬರ್ಗೆ ಮೆಸೇಜ್ ಮಾಡಿ, ನಾನು ಸೆಷನ್ ಯಾವ ಥರ ತೊಗೋಬೇಕು, ಏನೇನು ಮಾಡಬೇಕು ಎಲ್ಲನೂ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ರೈಟ್. ಸೊ ಇದಿಷ್ಟು ಬಂದುಬಿಟ್ಟು AE ಆಯಿತಾ. ಮತ್ತು JEದು ಏನಂತಂದರೆ ಅಪ್ಕಮಿಂಗ್ ನೋಟಿಫಿಕೇಷನ್ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸಾಗಿ ಕೊಟ್ಟಿದ್ದೀನಿ. ಇದನ್ನು ಬಿಟ್ಟು ಇನ್ನೂ ಬೇರೆ ನೋಟಿಫಿಕೇಷನ್ಸ್ನು ಬರ್ಬೋದು ಆಯಿತಾ, ಬೇರೆ ನೋಟಿಫಿಕೇಷನ್ಸು ಬರ್ಬೋದು. ಯಾಕೆಂದರೆ ಯಾವುದಾದ್ರೂ ಡೈರೆಕ್ಟಾಗಿ ಹೊಸ ರೋಸ್ಟರ್ ಇನ್ನೂ ರೆಡಿ ಮಾಡಿ ಎಲ್ಲದಕ್ಕಿಂತ ಮುಂಚೆನೂ ಬಿಡ್ಬೋದು ಆಯಿತಾ. ಸೊ ಅದರಲ್ಲಿ ಸ್ವಲ್ಪ ಒಂದೆರಡು ಇದೆ, BWSSBನೂ ಇದೆ, ಸ್ವಲ್ಪ BWSSBನೂ ಒಂದಿದೆ, KPTCLೂ ಇದೆ ಆಯಿತಾ. ಬಟ್ ಅದ್ರದ್ದು ಇನ್ಫಾರ್ಮೇಷನ್ ಇಲ್ಲ, ಇದಂತೂ 100% ಬರೋದಿದೆ, ರೈಟ್. ಬಟ್ ಇದೇನು ಯಾವುದೇ ಏನು ಡೀಟೇಲ್ಸ್ ಇಲ್ಲ, ರೈಟ್. ಹಿಂಗೆ ಎಷ್ಟೊಂದು ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ, ಬಟ್ ಏನು ಮಾಡೋಕ್ಕಾಗೋದಿಲ್ಲ ಆಯಿತಾ. ಒಳ ಮೀಸಲಾತಿ ಆದರೂ ಇನ್ನೂ ಡಿಲೇ ಅದು ನಡೀತಾನೇ ಇದೆ. ಓಕೆ, ನೋ ಪ್ರಾಬ್ಲಮ್, ನಾವು ಪ್ರಿಪ್ರೇಷನ್ ನಾವು ಕಂಟಿನ್ಯೂಸ್ ಆಗಿ ಇರೋಣ, ರೈಟ್. ಸೊ ಇದಿಷ್ಟು ಬಂದುಬಿಟ್ಟು ನಿಮ್ಗೆ ಇನ್ಫಾರ್ಮೇಷನ್ ನಿಮಗೋಸ್ಕರ ಹೇಳಿದ್ದೀನಿ. ಯಾವುದೇ ಥರ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್. ಥ್ಯಾಂಕ್ ಯು.